Hey guys, hey everyone, welcome back to Aisha Explore channel. ಸೊ ಇವತ್ತಿನ ವ್ಲಾಗಲ್ಲಿ ಕಂಪ್ಲೀಟ್ ಕುಕಿಂಗ್ ವ್ಲಾಗ್ ಆಗಿರುತ್ತೆ. ಇವತ್ತು ನಮ್ಮಮ್ಮ ಮಾಡೋ ನಾಟಿ ಸ್ಟೈಲ್ ಚಿಕನ್ ಬಿರಿಯಾನಿ ತೋರಿಸ್ತಾ ಇದ್ದೀನಿ. ಅದ್ರ ಜೊತೆಗೆ ಇನ್ನೂ ಬೇರೆ ಐಟಮ್ಸ್ ಇದೆ, ಅದೇನೇನು ಅಂತ ಹೇಳ್ತೀನಿ ನಿಮಗೆ. ಸೊ ಇವಾಗ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಅದ್ರ ಜೊತೆಗೆ ಇವತ್ತು ನಮ್ಮ ಮನೆಗೆ ಗೆಸ್ಟ್ ಬರ್ತಿದ್ದಾರೆ, ಅದು ಯಾರು ಅಂತ ಎಂಡ್ ಆಫ್ ದ ವ್ಲಾಗಲ್ಲಿ ಹೇಳ್ತೀನಿ. ಸೊ ಇವಾಗ ಕುಕಿಂಗ್ ಮಾಡೋಣ. ಇಟ್ಸ್ ಆಲ್ರೆಡಿ ಲೇಟ್, ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಸೊ ಮಮ್ಮಿ ಇವತ್ತು ಏನೇನು ಐಟಮ್ಸು? ಬಿರಿಯಾನಿ, ಚಿಲ್ಲಿ ಫ್ರೈ. ಹಾಂ, ಚಿಕನ್ ಫ್ರೈಯಾ? ಚಿಕನ್ ಫ್ರೈ, ಕಬಾಬ್, ಮೊಟ್ಟೆ ಫ್ರೈ. ಓ, ಸೊ ಇವಾಗ ನಾವು ಫಸ್ಟ್ ಮ್ಯಾರಿನೇಟ್ ಮಾಡ್ತಾ ಇದ್ದೀವಿ. ಇದು ಬಿರಿಯಾನಿಗೆ ಆ್ಯಂಡ್ ಇದು ಫ್ರೈಗೆ, ಚಿಕನ್ ಫ್ರೈಗೆ. ಸೊ ಇವಾಗ ಫಸ್ಟ್ ಮಮ್ಮಿ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ತಾ ಇದ್ದಾರೆ. ಆಲ್ರೆಡಿ ನಾವು ಪೇಸ್ಟ್ ಮಾಡಿ ಇಟ್ಕೊಂಡಿರ್ತೀರಿ ಆಲ್ಮೋಸ್ಟ್ 1 ವೀಕ್ಗೆ. ಸೊ ಫಸ್ಟ್ ಜಿಂಜರ್ ಗಾರ್ಲಿಕ್ ಪೇಸ್ಟ್, ಚಿಲ್ಲಿ ಪೌಡರ್, ಮತ್ತು ಸಾಲ್ಟ್. ಮೀನ್ ಮ್ಯಾರಿನೇಷನ್ಗೆ ಕರ್ಡ್. ಸೊ ಇವಾಗ ಕರ್ಡ್ ಹಾಕ್ತಾ ಇದ್ದೀರಿ. ರ್ಯಾಂಡಮ್ ಆಗಿ ಹಾಕ್ತಾ ಇದ್ದಾರೆ. ನಮ್ಮಮ್ಮ ಏನು ಮೆಷರ್ಮೆಂಟ್ ತೊಗೊತಾ ಇಲ್ಲ, ನಮ್ಮಮ್ಮ ಕಣ್ಣಲ್ಲೇ ಮೆಷರ್ಮೆಂಟ್ ಮಾಡ್ತಾ ಇದ್ದಾರೆ. ಕಸ್ತೂರಿ ಮೇಥೆ, ಈ ಕಸ್ತೂರಿ ಮೇಥೆ ಹಾಕ್ತಾ ಇರೋದು ನಾವು ಫ್ಲೇವರ್ಗೆ. ನೆಕ್ಸ್ಟ್ ಚಿಲ್ಲಿ. ಇವಾಗ ಫ್ರಿಡ್ಜಲ್ಲಿಟ್ಟು ಇಡ್ಬೇಕು. ಸೊ ಇವಾಗ ಫಸ್ಟ್ ಬಿರಿಯಾನಿ ಸ್ಟಾರ್ಟ್ ಮಾಡ್ತಾ ಇದ್ದೀರಿ. ಇವಾಗ ಮ್ಯಾರಿನೇಟ್ ಮಾಡಿರೋ ಚಿಕನ್ ತೆಗೆಯೋಣ. ಆ್ಯಂಡ್ ನಾವು ಯಾವಾಗೂ ಅಷ್ಟೇ ಬಿರಿಯಾನಿಗೆ ಸ್ವಲ್ಪ ಕಡಿಮೆನೇ ಚಿಕನ್ ಹಾಕೋದು, ಬಿಕಾಸ್ ನಾವು ಬಿರಿಯಾನಿ ಜೊತೆ ಚಿಕನ್ ಜಾಸ್ತಿ ತಿನ್ನೋಕ್ಕೆ ಇಷ್ಟಪಡಲ್ಲ, ಬಟ್ ಫ್ರೈ ಇಷ್ಟಪಡ್ತೀರಿ. ಇವಾಗ ಮಮ್ಮಿ ಕಾಲ್ ಬಂತು ಅಂತ 1/2 hour ಕುಕಿಂಗ್ ಪಾಸ್ ಆಗಿರುತ್ತೆ ಫಾರ್ ಶ್ಯೂರ್. ಫಸ್ಟ್ ಆಯಿಲ್, ಜಾಸ್ತಿ ಎಣ್ಣೆ ಹಾಕಿದಷ್ಟು ಜಾಸ್ತಿ ಟೇಸ್ಟ್, ನಮ್ಮಮ್ಮ ಕಾನ್ಸೆಪ್ಟ್. ಇವಾಗ ಹೇಳು ಏನಿದೆ? ಮರಾಠಿ ಮೊಗ್ಗು, ಸೋಂಪು, ಪಲಾವ್ ಎಲೆ, ಚಕ್ಕೆ, ಲವಂಗ, ಎಲ್ಲ ಮಸಾಲೆ ಐಟಮ್ಸ್ ಹಾಕ್ತಾ ಇದ್ದಾರೆ. ಸೊ ಇವಾಗ ನಾವು ನಾಟಿ ಸ್ಟೈಲ್ ಬಿರಿಯಾನಿ ಮಾಡ್ತಾ ಇರೋದ್ರಿಂದ ಮೇನ್ ಬೇಕಾಗಿರೋದೇ ಇದು ಪೇಸ್ಟ್. ಇದಕ್ಕೆ ನಾವು ಹಾಕಿರೋದು ಚಿಲ್ಲಿ, ಪುದೀನ, ಆಮೇಲೆ ಕೊತ್ತಿಮಿರಿ, ಮೆಂತ್ಯ ಸೊಪ್ಪು, ಜಿಂಜರ್ ಗಾರ್ಲಿಕ್ ಪೇಸ್ಟ್. ಸೊ ಇದೆಲ್ಲ ನಮ್ಮಮ್ಮ ಫ್ರೈ ಮಾಡಿಟ್ಕೊಂಡಿರೋ ಪೇಸ್ಟು. ಸೊ ಇದನ್ನ ಆ್ಯಡ್ ಮಾಡಬೇಕು. ಆ್ಯಂಡ್ ಇದು ಸ್ವಲ್ಪ ಸ್ಮೆಲ್ ಹೋಗೋವರೆಗೂ, ಹಸಿ ಸ್ಮೆಲ್ ಹೋಗೋವರೆಗೂ ಫ್ರೈ ಮಾಡ್ಕೊಬೇಕು. ಫುಲ್ ಡೀಪ್ ಫ್ರೈ ಮಾಡ್ಕೊಂಡಿರ್ಬೇಕು. ನೆಕ್ಸ್ಟ್ ಆನಿಯನ್, ಸೊ ಇವಾಗ ಈ ಪೇಸ್ಟ್ ಹಾಕ್ತಾ ಇದಾರೆ ಮಮ್ಮಿ. ಇದೇನ ಸ್ಮೆಲ್ ಹೋಗಿಲ್ಲ ಅಂದ್ರೆ ಇಡೀ ಬಿರಿಯಾನಿ ಫುಲ್ ಇದೇ ಸ್ಮೆಲ್ ಹೊಡಿತಾ ಇರುತ್ತಲ್ವಾ ಮಮ್ಮಿ? ಮೆಂತ್ಯ ಸೊಪ್ಪು. ಸೊ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಎಣ್ಣೆ ಬಿಡೋವರೆಗೂ ಫ್ರೈ ಮಾಡ್ಕೊತಾ ಇರ್ಬೇಕು ಸ್ವಲ್ಪ ಆಯಿಲ್. ಓಕೆ. ಸೊ ಇವಾಗ ಚಿಕನ್ ಆ್ಯಡ್ ಮಾಡಬೇಕು. ಹಸಿ ಸ್ಮೆಲ್ ಹೋಗಿದೆ. ಆ್ಯಂಡ್ ಆಲ್ಸೋ ನೀವು ನೋಡ್ಬೋದಿಲ್ಲಲ್ಲ, ಸ್ವಲ್ಪ ಎಣ್ಣೆ ಬಿಡ್ಕೊತಾ ಇದೆ. ಇವಾಗ ಚಿಕನ್ ಆ್ಯಡ್ ಮಾಡೋಣ. ನಾವು ಮ್ಯಾರಿನೇಟ್ ಮಾಡಿರೋ ಚಿಕನ್. ನೆಕ್ಸ್ಟ್ ಟೊಮ್ಯಾಟೊ ಆ್ಯಡ್ ಮಾಡಿದ್ದೀವಿ ನಾವು. ಸೊ ಇವಾಗ ನಮ್ಮಮ್ಮ ಬಿರಿಯಾನಿ ಸ್ವಲ್ಪ ನೀರು ಹಾಕ್ತಾ ಇದ್ದಾರೆ. ಆಲ್ಮೋಸ್ಟ್ 10-15 minutes ಬಿಟ್ಟಿದ್ದೀವಿ. ಇವಾಗ ಬೆಂದಿದೆ. ಕಲ್ಲುಪ್ಪು,
ಧನಿಯಾ ಪೌಡರ್. ಧನಿಯಾ ಪೌಡರ್. ಓಕೆ, ಮನೇಲಿ ಮಾಡಿದ್ದ ಮಮ್ಮಿ ಇದು? ಹೌದು, 4-5 ಸ್ಪೂನ್ ಹಾಕ್ತಾ ಇದ್ದೀನಿ. ಇದು ಒಂದು ಸ್ಪೂನ್ ಅಷ್ಟು ಚಿಲ್ಲಿ ಪೌಡರ್. ಓಕೆ, 1 ಸ್ಪೂನ್ ಚಿಲ್ಲಿ ಪೌಡರ್. ಒಂದು ಸ್ವಲ್ಪ ಇವಾಗ ಕರ್ಡ್ ಹಾಕಿದ್ದಾರೆ, ಆಲ್ಮೋಸ್ಟ್ 4 to 5 ಸ್ಪೂನ್. ಇವಾಗ ಮಿಕ್ಸಿಂಗ್. ಎಲ್ಲ ಮಸಾಲೆ ಹಿಡಿಲಿ, ಆಮೇಲೆ ನೀರು ಹಾಕಿ. ಓಕೆ, ಆಮೇಲೆ ರೈಸ್ ಹಾಕೋಣ. ನಾವು ಈ ಗ್ಲಾಸಲ್ಲಿ 4 ಗ್ಲಾಸ್ ಅಕ್ಕಿ ತೊಗೊಂಡಿದ್ದೀರಿ, ಅದಕ್ಕೆ ಇವಾಗ 8 ಗ್ಲಾಸ್ ನೀರು ಹಾಕಿ ಸ್ವಲ್ಪ ಬಾಯ್ಲ್ ಆಗಿಟ್ಟು ಬಿಡ್ತಾ ಇದ್ದೀರಿ. ಸೊ ಇವಾಗ ವಾಟರ್ ಫುಲ್ ಬಾಯ್ಲ್ ಆಗಿದೆ, ಇವಾಗ ರೈಸ್ ಹಾಕೋದು. ಆಲ್ಮೋಸ್ಟ್ 20 ಮಿನಿಟ್ಸ್ ಮಮ್ಮಿ ಇದನ್ನು ಆಲ್ರೆಡಿ ಮ್ಯಾರಿನೇಟ್ ಮಾಡಿದ್ರು. ಆ್ಯಂಡ್ ನಾವಿಲ್ಲಿ ಯೂಸ್ ಮಾಡ್ತಾ ಇರೋ ಅಕ್ಕಿ ಜೀರಾ ಅಕ್ಕಿ, ಜೀರಾ ರೈಸ್. ಎಲ್ಲ ಆದ್ಮೇಲೆ ಲಾಸ್ಟಲ್ಲಿ ನಮ್ಮಮ್ಮ ತುಪ್ಪ ಹಾಕ್ತಾ ಇದ್ದಾರೆ. ಸೊ ಇವಾಗ ಚಿಕನ್ ಫ್ರೈಗೆ ಎಣ್ಣೆ ಹಾಕ್ತಾ ಇದ್ದಾರೆ ಮಮ್ಮಿ. ನಾನು ಮಾಡೋ ಜಿಮ್ಮು ಎಲ್ಲ ಎಕ್ಸಸೈಸಸ್ ಇಲ್ಲೇ ವೇಸ್ಟ್ ಆಗ್ತದೆ, ಇನ್ನೆಲ್ಲೂ ಅಲ್ಲ. ಆಚೆ ಊಟನೇ ಬೇಡ ನನಗೆ ಡಯಟ್ ಬ್ರೇಕ್ ಮಾಡೋಕ್ಕೆ. ಸೊ ಫಸ್ಟ್ ನಾವು ಇದಕ್ಕೆ ಹಾಕ್ತಾ ಇರೋದು ಆನಿಯನ್. ಸೊ ಆನಿಯನ್ ಆಗಿದ ತಕ್ಷಣ ಈ ಪೇಸ್ಟ್, ಸೇಮ್ ಪೇಸ್ಟ್ ನಾವೇನು ಬಿರಿಯಾನಿಗೆ ಮಾಡಿದ್ರು ಅದೇ ಫ್ರೈಗೂ ಮಾಡ್ತಾ ಇದ್ದೀವಿ. ಸೊ ಇವಾಗ ಮ್ಯಾರಿನೇಟ್ ಮಾಡಿರೋ ಚಿಕನ್ ಹಾಕ್ತಾ ಇದ್ದಾರೆ. ಚಿಕನ್ ನೋಡೋಕ್ಕೆ ಎಷ್ಟು ಚೆನ್ನಾಗಿದೆ ಇದು ಮ್ಯಾರಿನೇಟ್ ಮಾಡಿರೋದು. ಅಮ್ಮ ಟೊಮ್ಯಾಟೊ ಆ್ಯಡ್ ಮಾಡ್ತಾ ಇದ್ದಾರೆ, ಸ್ವಲ್ಪ ನೀರು ಹಾಕಿ ಇವಾಗ ಟೊಮ್ಯಾಟೊ. ಗ್ರೀನ್ ಕಲರ್ ಚೆನ್ನಾಗಿದೆ, ಸ್ವಲ್ಪ ಜಾಸ್ತಿ ಗ್ರೀನ್ ಆಗಿಲ್ಲ. ಸೊ ಇದು ಆಲ್ಮೋಸ್ಟ್ ರೆಡಿ ಆಗಿದೆ, ಚಿಕನ್ ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ಸಾಲ್ಟ್, ಖಾರ ಸಾಕು, ಚಿಲ್ಲಿ ಪೌಡರಾ? ಚಿಲ್ಲಿ ಪೌಡರ್ ಒಂದು ಅರ್ಧ ಸ್ಪೂನ್. ಗರಂ ಮಸಾಲ. ಓಕೆ, ಅದು 1 ಸ್ಪೂನ್. ಗರಂ ಮಸಾಲ ಬಿರಿಯಾನಿಗೆ ಹಾಕಲ್ಲ ಮಮ್ಮಿ? ಇಲ್ಲ, ಹಾಕಲ್ಲ. 1.5 ಸ್ಪೂನ್. ನಮ್ಮಮ್ಮ ಸ್ಪೂನ್ ತೊಗೊಂಡಿದಾರ ಸೌಟ್ ತೊಗೊಂಡಿದಾರ ಗೊತ್ತಾಗ್ತಿಲ್ಲ. ಕಸ್ತೂರಿ ಮೆಂತೆ. ಇವಾಗ ಮಿಕ್ಸಿಂಗ್. 1 ಸ್ಪೂನ್ ಹಾಕ್ತೀನಿ. ಇವಾಗ ಧನಿಯಾ ಪೌಡರ್ 1 ಸ್ಪೂನ್. ಫ್ರೈ ಹಾಕ್ತೀನಿ. ಹೇಗೆ ಮಾಡ್ಕೊಂಡಿದ್ದಾರೆ ಇವಾಗ ಕೊಬ್ಬರಿ ಹಾಲು ಆಡ್ತಾ ಇದ್ದಾರೆ. ಏನಿದು? ಗೋಡಂಬಿ ಮತ್ತೆ ಕೊಬ್ಬರಿ. ಓಕೆ, ಕೊಬ್ಬರಿ ಫಿಲ್ಟರ್ ಮಾಡಲ್ವಾ ಡೈರೆಕ್ಟ್ ಆಗಿ? ಇಲ್ಲ, ಪೇಸ್ಟ್ ಅದು. ಹೌದಾ, ಸರಿ. ಓಕೆ, ಇದನ್ನ ಫಿಲ್ಟರ್ ಮಾಡ್ತಿಲ್ಲ ಮಮ್ಮಿ, ಪೇಸ್ಟ್ ಥರನೇ ಹಾಕ್ತಾ ಇದ್ದಾರೆ. ಕಬಾಬ್ಗೆ 2 ಸ್ಪೂನ್ಸ್ ಆಫ್ ಜಿಂಜರ್ ಗಾರ್ಲಿಕ್ ಪೇಸ್ಟ್ ರ್ಯಾಂಡಮ್ ಆಗಿ ಹಾಕ್ತಾ ಇದ್ದೀನಿ ನಾನು. ಸ್ವಲ್ಪ ಹಾಕು. ಇವಾಗ 3 eggs. ನಾನಿವಾಗ 3 eggs ಹಾಕಿದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಇವಾಗ ತೇಜು ಚಿಕನ್ ಕಬಾಬ್ ಪೌಡರ್, 3 ಪ್ಯಾಕೆಟ್ಸ್ ಆಫ್ ತೇಜು ಚಿಕನ್ ಕಬಾಬ್ ಮಸಾಲ ಹಾಕ್ತಾ ಇದ್ದೀನಿ.
ಹಾಯ್ ಭುವನ್, ನೀನ್ ಇದೆಯಾ ಅಂತ ಗೊತ್ತಾಗ್ತಾ ಇರೋದೇ ಇವಾಗ. ನಮ್ಮ ಮನೆಗೆ ಫಸ್ಟ್ ಟೈಮ್ ಬರ್ತಾ ಇದೀಯ ನೀನು. ತಲೆ ಬಗ್ಸ್ಕೊಂಡು ನಡಿಯಪ್ಪ. ನೀನ್ ನೀಟಾಗಿ ಮಾತಾಡು ಭುವನ್. ತಲೆ ಬಗ್ಸ್ಕೊಳ್ಳೋ. ಹಾಯ್ ಅನ್ನೋ ಅಟ್ಲೀಸ್ಟ್. ವೆಲ್ಕಮ್ ಟು ಮೈ ವ್ಲಾಗ್. ಹಾಯ್ ಮೈತ್ರಿ. ಹಾಯ್ 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 ಹರಿ. ಎಲ್ಲರೂ ಹಾಯ್ ನಿಖಿಲ್. ತಂದಿದ್ಯಾ ನಿಖಿಲ್ ಸ್ವೀಟಾ? ಇವಾಗ ಗೆಸ್ಟ್ ಎಲ್ಲ ಬಂದಿದ್ದಾರೆ. ಆಫ್ಟರ್ನೂನ್ ಲಂಚ್ ಬನ್ನಿ ಅಂದ್ರೆ ಎಲ್ಲರೂ ಸ್ನಾಕ್ಸ್ ಬಂದಿದ್ದಾರೆ. ಅಂಡ್ ದಿಸ್ ಇಸ್ ಭವ್ಯ. ಹಾಯ್ ಭವ್ಯ, ನ್ಯೂಜಿಲ್ಯಾಂಡ್ ಇಂದ ಬಂದಿದ್ದಾಳೆ. ಸೊ ಸ್ವಲ್ಪ ದಿನ ಇರ್ತಾಳೆ ಇಲ್ಲಿ. ಕಬಾಬ್ ಹೇಗಿತ್ತು? ಓ ಟಾಪ್ ಕ್ಲಾಸ್. ಅವಳನ್ನು ಕೇಳ್ತೀನಿ, ಫೋಕಸ್ ಮಾಡ್ತೀನಿ. ಇವಾಗ ಒಂದೊಂದೇ ಐಟಮ್ ಹೇಳು, ಏನ್ ಚೆನ್ನಾಗಿದೆ, ಏನ್ ಇಷ್ಟ ಆಯ್ತು ಅಂತ ಹೇಳು. ಎಗ್ಗು ಸ್ಪ್ರೈಟ್ ಬಿಟ್ಟು Food was very nice. ಹಾ, ಏನ್ ಚೆನ್ನಾಗಿದೆ? Everything was nice. Next. ಬಿರಿಯಾನಿ ಮತ್ತೆ ಇದು ಚಿಕನ್ ಫ್ರೈ ಕಾಂಬಿನೇಷನ್ ಇಸ್ ವೆರಿ ನೈಸ್. ಓಕೆ ಮೈತ್ರಿ. ಲೆಮನ್ ರೈಸ್ ಕಬಾಬ್ ತುಂಬಾ ಚೆನ್ನಾಗಿದೆ. ಥ್ಯಾಂಕ್ ಯು ಮಮ್ಮಿ. ಕಬಾಬ್ ಹರಿ. ನಿಖಿಲ್ ಅಷ್ಟನಾ? ನಾವೇ ಹೊಟ್ಟೆ ಮಾತ್ರ ಇವಾಗ ನೀವ್ 3 ಜನನೂ ಹೇಳ್ಬೇಕು. ಕಮಾನ್ ಭುವನ್. ತುಂಬಾ ಹೊಟ್ಟೆ ಹಸಿತಾಯ್ತು, ಅದಕ್ಕೆ ಊಟ ತುಂಬಾ ಚೆನ್ನಾಗಿದೆ. ಇಟ್ಸ್ ಗುಡ್. ನೀವಿಬ್ರು ಟ್ವಿನಿಂಗ್ ಅಲ್ಲಿ ಬಂದಿದ್ದೀರಾ? ಅವ್ರು ಆಕ್ಚುಲ್ ಆಗಿ ಟ್ವಿನ್ಸ್ ಅವರಿಬ್ರು. ಸೊ ಟ್ವಿನಿಂಗ್ ಅಲ್ಲಿ ಬಂದಿದ್ದಾರೆ.